ದಾವಣಗೆರೆ ದಕ್ಷಿಣ ಗೆಲ್ಲೇಬೇಕು ಅನ್ನುವಂತ ಹಠ ಶಾಮನೂರು ಕುಟುಂಬಕ್ಕೆ. ತಮ್ಮ ಕ್ಷೇತ್ರವನ್ನ ಉಳಿಸ್ಕೊಳ್ಬೇಕು, ನಮ್ಮ ಫ್ಯಾಮಿಲಿಯ ಸೀಟನ್ನು ಉಳಿಸ್ಕೊಳ್ಬೇಕು ಅಂತ ಶಾಮನೂರು ಕುಟುಂಬದ ಮುಂದೆ ಹೈಕಮಾಂಡೇ ಸೋತು ಬಿಡ್ತಾ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದೆ. ಬಿಕಾಸ್ ಅಷ್ಟೆಲ್ಲ ಕೇಳ್ಕೊಂಡ್ರು ಮುಸ್ಲಿಂ ಸಮುದಾಯದವರು ಕೊಡ್ಲಿಲ್ಲ ಅನ್ನುವಂಥ ಅಸಮಾಧಾನ ಮುಸ್ಲಿಂ ಸಮುದಾಯಕ್ಕೆ ಕಾಡ್ತಾ ಇದೆ. ಆ ಕಾರಣಕ್ಕೋಸ್ಕರನೇ ಆ ಒಂದು ಕ್ಷೇತ್ರದಲ್ಲಿ ಬಂಡಾಯ ಮುಸ್ಲಿಂ ಸಮುದಾಯದಿಂದ ಕಾಣ್ತಾ ಇದ್ದೀವಿ. ಕಾಂಗ್ರೆಸ್ಗೆ ತಲೆನೋವಾಗಿರುವಂಥದ್ದು ಮುಸ್ಲಿಂ ಅಭ್ಯರ್ಥಿಗಳು. 20ಕ್ಕೂ ಹೆಚ್ಚು ಮುಸ್ಲಿಂ ಅಭ್ಯರ್ಥಿಗಳ ನಾಮಪತ್ರ ಅಲ್ಲಿ ನೋಡಬೇಕು ಯಾರ್ಯಾರು ಯಾವ್ಯಾವ ರೀತಿಯಾಗಿ ಎಷ್ಟೆಷ್ಟಕ್ಕೆಲ್ಲ ಡೀಲ್ ಆಗೋಗ್ತಾರೆ ಅಂತ. ಯಾಕೆಂದ್ರೆ ನಾಮಿನೇಷನ್ ವಾಪಸ್ ತಗೊಳ್ಳುವಂಥ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಎಲ್ರಿಗೂ ಗೊತ್ತಿರುವಂಥ ವಿಚಾರಣೆ. ಎಷ್ಟು ಪ್ರೆಷರನ್ನು ಹಾಕಲಾಗುತ್ತೆ, ಯಾವ್ಯಾವ ರೀತಿಯಾಗಿ ಆಫರನ್ನು ಕೊಡಲಾಗುತ್ತೆ, ಅಥವಾ ಅವ್ರ ಪಕ್ಷದ ಸಿದ್ಧಾಂತಕ್ಕೋಸ್ಕರ ಏನಾದರೂ ಒಪ್ಕೊಂಡು ವಾಪಸ್ ಬರ್ತಾರ ಗೊತ್ತಿಲ್ಲ. 20ಕ್ಕೂ ಹೆಚ್ಚು ಮುಸ್ಲಿಂ ಅಭ್ಯರ್ಥಿಗಳ ನಾಮಪತ್ರ ಇದೆ. ಅಫ್ಸರ್ ಕೊಡ್ಲಿಪೇಟೆ, ಸಾದಿಕ್ ಪೈಲ್ವಾನ್ ಪ್ರಮುಖರು. ಅದರಲ್ಲಿ ಸಚಿವ ಮಲ್ಲಿಕಾರ್ಜುನ್ಗೆ ಈಗ ಸಹಜವಾಗಿ ಒಂದು ಟೆನ್ಷನ್. ಯಾಕೆಂದ್ರೆ ಸಾಲಿಡ್ ಆಗಿ ಮುಸ್ಲಿಂ ಓಟ್ಗಳು ಬೀಳ್ತವೆ ಅನ್ನುವಂಥದ್ದು ಪರಿಸ್ಥಿತಿ ಕಾಂಗ್ರೆಸ್ಗಂತೂ ಇದೆ. ಯಾಕೆಂದ್ರೆ ಇರುವಂಥ BJP ಕ್ಯಾಂಡಿಡೇಟ್ಗಂತೂ ಓಟ್ ಹಾಕಲ್ಲ, ಆಪ್ಷನ್ ಇಲ್ಲ ಅವ್ರಿಗೆ, ಕಾಂಗ್ರೆಸ್ಗೆ ಹಾಕ್ತಾರೆ ಅಂತ. ಆದರೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಮುಸ್ಲಿಂ ಸಮುದಾಯದವರು. SDPI ಆಪ್ಷನ್ಸ್ ಇದೆ, ಮತ್ತೊಂದು ಕಡೆ ಸಾದಿಕ್ ಪೈಲ್ವಾನ್ ಅವರು ಇದ್ದಾರೆ ಪಕ್ಷೇತರವಾಗಿ. ಈ ರೀತಿಯಾಗಿ ಇನ್ನೊಂದು 20 ಜನ ಇದ್ದಾರೆ ಟೋಟಲ್ ಆಗಿ ಮುಸ್ಲಿಂ ಅಭ್ಯರ್ಥಿಗಳು. ಸೊ ಅವರು ಆಪ್ಷನ್ಸ್ ಕೊಟ್ಟಿದ್ದಾರೆ. ನಿಮಗೆ BJPಗೆ ಹಾಕಕ್ಕೆ ಇಷ್ಟ ಇಲ್ವಾ, ಕಾಂಗ್ರೆಸ್ಗೂ ಇಷ್ಟ ಇಲ್ಲ ಅಲ್ವಾ, ನಮಗೆ ಓಟ್ ಹಾಕಿ ಅಂತ ಅದು ಅರ್ಥ. ಮುಸ್ಲಿಂ ಅಭ್ಯರ್ಥಿಗಳ ಮನವೊಲಿಕೆ ಸರ್ಕಸ್ ಅಖಾಡಕ್ಕೆ ಇಳಿತಾರ ಸಚಿವ ಜಮೀರ್ ಅನ್ನುವಂಥ ಪ್ರಶ್ನೆ. ಅವ್ರು ಹೇಳ್ತಾ ಇದ್ರು ಲಾಸ್ಟ್ 5 days ನಾನು ಅಲ್ಲೇ ಕೂತ್ಕೊಂಡು ಎಲೆಕ್ಷನ್ ಮಾಡ್ತೀನಿ, ಗೆಲ್ಸ್ಕೊಂಡ್ಬರ್ತೀನಿ ಅಂತ ಹೇಳ್ತಾ ಇದ್ರು. ಅದಕ್ಕೂ ಮುಂಚೆ ನಾಮಪತ್ರವನ್ನು ವಾಪಸ್ ಪಡಿಸ್ಬೇಕಾಗಿದೆ. ಅದಕ್ಕೂ ಮುಂಚೆ ನಾಮಪತ್ರವನ್ನು ಎಷ್ಟು ಅಭ್ಯರ್ಥಿಗಳಿಂದ ವಾಪಸ್ ಪಡೆಯುವಂಥ ನಿಟ್ಟಿನಲ್ಲಿ ಸಕ್ಸಸ್ ಆಗ್ತಾರೆ ಕಾದ್ ನೋಡಬೇಕು. ಮುನಿಸು ಮರೆತು ಸಮರ್ಥ ಗೆಲುವಿಗೆ ಕೈ ಜೋಡಿಸ್ತಾರಾ, ಕುತೂಹಲ ಮೂಡಿಸ್ತಾ ಇದೆ ಕೈ ಬಂಡಾಯ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಸಂಜಯ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಸಹಜವಾಗಿ ದಾವಣಗೆರೆ ದಕ್ಷಿಣ ಅನ್ನುವಂಥದ್ದು ಕಾಂಗ್ರೆಸ್ನ ಭದ್ರಕೋಟೆ. ಸೊ ಸಾಕಷ್ಟು ರಾಜಕೀಯ ಸಮೀಕರಣವನ್ನು ಹಾಕಿಕೊಂಡು BJP ಅಲ್ಲಿ ST ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಟ್ಟಿದೆ. ಆದರೆ ಮುಸ್ಲಿಮರು 20ಕ್ಕೂ ಹೆಚ್ಚು ಜನ ಅಭ್ಯರ್ಥಿಗಳಿರುವಂಥದ್ದು ಯಾವ ರೀತಿಯ ಒಂಥರ ಟ್ರಬಲ್ ಅನ್ನ ತಂದಿಟ್ಟಿದೆ ಶಾಮನೂರು ಕುಟುಂಬಕ್ಕೆ, ಕಾಂಗ್ರೆಸ್ಗೆ? ಪೃಥ್ವಿರಾಜ್, ಏನು ನಿನ್ನೆ ಅದ್ದೂರಿಯಾಗಿ CM ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಜೊತೆಗೆ ಸಮರ್ಥ ಅವರು ಅಧಿಕೃತವಾಗಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಆದ್ರೆ ಸಲ್ಲಿಸಿದ ಬೆನ್ನಲ್ಲೇ ಈಗ ಒಂದು ದೊಡ್ಡ ಎದುರಾಳಿ ಅಂತಾನೆ ಹೇಳ್ಬೋದು. ಆ ರೀತಿ ಒಂದು ಏನು 20ಕ್ಕೂ ಅಧಿಕ ಮುಸ್ಲಿಮರು ಕೂಡ ಮುಖಂಡರು ಕೂಡ ಒಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಿರುವಂತದ್ದು ಈಗ ಕಾಂಗ್ರೆಸ್ಗೆ ದೊಡ್ಡ ತಲೆನೋವು ಆಗಿರುವಂತದ್ದು. ಒಂದ್ ಕಡೆ ನೋಡೋದಾದ್ರೆ ಎಲ್ಲೋ ಮುಸ್ಲಿಂ ಈ ನಾಮಪತ್ರ ಸಲ್ಲಿಕೆ ನೋಡಿದ್ರೆ ವಾಪಸ್ ತಗೊಳ್ತಾರ ಇಲ್ಲ ಅನ್ನೋದು ಒಂದು ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ಈ ಬಾರಿ ಸಾಕಷ್ಟು ಒಂದು ನಮಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳಿ ಮುಸ್ಲಿಮರು ಒತ್ತಡ ಹಾಕಿದ್ರು. ಅದೆಲ್ಲದರ ಮಧ್ಯೆ ಶಾಮನೂರು ಕುಟುಂಬಕ್ಕೆ ಮತ್ತೆ 3ನೇ ತಲೆಮಾರಿಗೆ ಒಂದು ಮಣೆ ಹಾಕಿರುವಂತದ್ದು ಕಾಂಗ್ರೆಸ್. ಹೀಗಾಗಿ ಸಾಕಷ್ಟು ಏನು ಮುಸ್ಲಿಮರು ಕೂಡ ನಾಮುಂದು ತಾಮುಂದು ಅಂತ ಹೇಳಿ 20ಕ್ಕೂ ಅಧಿಕ ಜನ ಈಗ ನಾಮಪತ್ರ ಸಲ್ಲಿಕೆ ಆಗಿರುವಂತದ್ದು. ಈ ಬೆನ್ನಲ್ಲೇ ಏನು ನಿನ್ನೆ ರಾತ್ರಿಯಿಂದನೇ ಕೂಡ ಸಚಿವ SS ಮಲ್ಲಿಕಾರ್ಜುನ್ ಅವರ ಆಪ್ತರು ಕೂಡ ಕೆಲವರಿಗೆ ಒಂದಿಷ್ಟು ಕರೆಗಳನ್ನ ಮಾಡಿ ನೀವು ವಾಪಸ್ ತಕೊಳ್ಳಿ, ನಿಮಗೆ ಕೆಲವೊಂದಿಷ್ಟು ಸ್ಥಾನಮಾನಗಳನ್ನ ಕೊಳ್ಳಾಗುತ್ತೆ ಅಂತ ಹೇಳಿ ಕೆಲವೊಂದಿಷ್ಟು ಆಶ್ವಾಸನೆಗಳನ್ನ ಈಗಾಗಲೇ ಕೊಳ್ಳಾಗ್ತಿದೆ ಅಂತ ಈಗ ಹೇಳಲಾಗ್ತಿದೆ. ಸದ್ಯಕ್ಕೆ ಈಗ ಏನು SDPI ಇಂದ ಅಫ್ಸರ್ ಕುಡ್ಲೆಪೇಟೆ ಹಾಗೂ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾದಂತಹ ಸಾದಿಕ್ ಪೈಲ್ವಾನ್ ಅವರು ಪ್ರಮುಖವಾಗಿ ಕಣದಲ್ಲಿ ಇರತಕ್ಕಂಥದ್ದು. ಅದಲ್ಲದೆ ಕೂಡ ಕಳೆದ ಬಾರಿ ಒಬ್ಬ ಮಹಿಳೆ ಜಬೀನಾ ಅಂತ ಹೇಳಿ MP ಚುನಾವಣೆಗೆ ಕೂಡ ಪ್ರಭಾ ಮಲ್ಲಿಕಾರ್ಜುನ್ ವಿರುದ್ಧ ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿ 5,000ಕ್ಕೂ ಅಧಿಕ ಮತಗಳನ್ನ ಪಡ್ಕೊಂಡಿದ್ರು. ಆ ಮಹಿಳೆ ಕೂಡ ಈ ಸರಿ ಅಖಾಡದಲ್ಲಿ ಇರುವಂತದ್ದು. ಹೀಗಾಗಿ ಸಾಕಷ್ಟು ಒಂದು ಸವಾಲೇ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಕಳೆದ ಬಾರಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ ಇಲ್ಲ ಅಂತಲ್ಲ, ಕೆಲವು ಪ್ರಮುಖ ನಾಯಕರು ಕೂಡ ಇದ್ದಾರೆ ಇಲ್ಲ ಅಂತಲ್ಲ. ಆದ್ರೆ ಗ್ರೌಂಡ್ ರಿಯಾಲಿಟಿ ಅಂತ ನೋಡಿದ್ರೆ ನೀವು ಓಡಾಡಿರ್ತೀರಲ್ಲ, ಆ ಗ್ರೌಂಡ್ ರಿಯಾಲಿಟಿಲ್ಲೂ ಹಂಗೆ ಇದೆಯಾ, ಅಸಮಾಧಾನ ಇದೆಯಾ? ಮುಸ್ಲಿಂ ಸಮುದಾಯಕ್ಕೆ ನಮಗೆ ಟಿಕೆಟ್ ಮಿಸ್ ಆಯ್ತು, ಸೊ ನಾವು ಬೇರೆ ಕಡೆ ಆಪ್ಷನ್ ಅಲ್ಲಿ ಓಟ್ ಹಾಕೋಣ ಅನ್ನುವಂಥ ನಿಟ್ಟಿನಲ್ಲಿ, ಅಥವಾ ಇಲ್ಲ ಕಾಂಗ್ರೆಸ್ಸೇ ಅವ್ರು ಬೇರೆಯವ್ರು ಗೆದ್ರು ಒಂದೇ ಗೆಲ್ದೆ ಹೋದ್ರು ಒಂದೇ ಅನ್ನುವಂಥ ನಿಟ್ಟಿನಲ್ಲಿ ಶಾಮನೂರ್ ಪರವಾಗಿ ಇದ್ದಾರಾ? ಪೃಥ್ವಿರಾಜ್, ಏನು ಸಾಕಷ್ಟು ದಿನಗಳಿಂದ ಕೂಡ ಮುಸ್ಲಿಮರು ಕೂಡ BJPನ ವಿರೋಧ ಮಾಡ್ಕೊಂತ ಬರ್ತಾ ಇದ್ರು. ಅಂತವ್ರು ಏನು ಮೊನ್ನೆ ಒಂದು 20ಕ್ಕೂ ಅಧಿಕ ಯುವಕರು ಇರ್ಬೋದು, ಮುಖಂಡರು ಇರ್ಬೋದು, BJP ಸೇರ್ಪಡೆ ಆಗಿರುವಂತದ್ದು. ಯಾಕಂದ್ರೆ ನಮಗೆ ಕಾಂಗ್ರೆಸ್ ಇಂದ ಸಾಕಷ್ಟು ಅನ್ಯಾಯ ಆಗಿದೆ, ಈ ಬಾರಿ ಕಾಂಗ್ರೆಸ್ ಬರೋದೇ ಬೇಡ, ಯಾರು ಕೂಡ ಓಟ್ ಹಾಕೋದು ಬೇಡ ಅಂತ ಹೇಳಿ ಒಂದು ಶಪಥವನ್ನು ಮಾಡಿರುವಂತದ್ದು. ಅದಲ್ಲದೆ ಕೂಡ ಈ ಕಡೆ ಒಂದಿಷ್ಟು BJPಗೆ ಸೇರ್ಪಡೆ ಆಗಿರುವಂತಹ ಕೆಲವು ಯುವಕರುಗಳು. ಇದ್ರ ಮಧ್ಯೆ ಏನು ಕೆಲವೊಂದಿಷ್ಟು ಏನು ಈಗ ಇಂಡಿಪೆಂಡೆಂಟ್ಸ್ ಆಗಿ ನಾಮಪತ್ರ ಸಲ್ಲಿಕೆ ಮಾಡಿರುವಂತದ್ದು. ಇವೆಲ್ಲದ್ರ ಮಧ್ಯೆ ಎಲ್ಲೋ ಒಂದ್ ಕಡೆ, ಯಾಕಂದ್ರೆ ಕಳೆದ ಬಾರಿ 27,000 ಮತಗಳಿಂದ ಅಷ್ಟೇ ಚಾಮರಾಜ ಶಿವಶಂಕರಪ್ಪ ಅವ್ರು ಗೆದ್ದಿರುವಂತದ್ದು. ಈಗ 20 ಜನಕ್ಕೂ ಅಧಿಕ ಒಂದು ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಅದರಲ್ಲಿ ಕೆಲವರು ಈಗಾಗಲೇ BJPಗೆ ನಾವು ಸಪೋರ್ಟ್ ಅನ್ನು ಮಾಡ್ತೀವಿ, ಕಾಂಗ್ರೆಸ್ ಯಾವುದೇ ಕಾರಣ ಗೆಲ್ಬಾರ್ದು ಅಂತ ಹೇಳ್ತಾರೆ. ಈ ಮಧ್ಯೆ ಎಲ್ಲೋ ಒಂದ್ ಕಡೆ ಈ ಕಾಂಗ್ರೆಸ್ನ ಗೊಂದಲದಿಂದ BJPಗೆ ಲಾಭ ಆಗೋ ಎಲ್ಲಾ ಸಾಧ್ಯತೆಗಳು ಇದೆ. ಅದಲ್ಲದೆ ಕೂಡ
ಈಗ ಜಮೀರ್ ಅಹಮದ್ ಅವರು ಕೂಡ ಏನೋ ಕ್ಷೇತ್ರದಲ್ಲಿ ಬಂದು ಇರ್ಬೇಕಾಗಿತ್ತು, ನಾಮಪತ್ರ ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಬರ್ಬೇಕಾಗಿತ್ತು ಅಂತ ಅವರೇ ಮುಸ್ಲಿಂ ಮುಖಂಡರು ಹೇಳ್ತಾರೆ. ಅಂದ್ರೆ ಇಲ್ಲೆಲ್ಲ ಒಂದ್ ಕಡೆ ಜಮೀರ್ ಅಹಮದ್ ಅವರ ಸಚಿವರು ಕೂಡ ಒಂದು ಅಸಮಾಧಾನ ಇದೆ, ಅದನ್ನ ತೋರ್ಪಡಿಕೆ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ನಾವು ಈ ಬಾರಿ ಒಂದ್ ಕಡೆ ಕಾಂಗ್ರೆಸ್ ಬರದೇ ಇದ್ರು ಪರವಾಗಿಲ್ಲ, ಬಿಜೆಪಿ ಬಂದ್ರು ಪರವಾಗಿಲ್ಲ ಅನ್ನೋ ಮಾತುಗಳನ್ನ ಮುಸ್ಲಿಂರೇ ಆಡ್ತಾ ಇರುವಂತದ್ದು ಪೃಥ್ವಿರಾಜ್.